ಅಕ್ಕ, ಅದೇ ಅಡ್ಗೆ ಮಾಡಕ್ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ ದಿನಾನು ಮಂತಕ್ಕೆ. ಟೈಮ್ ಆಯ್ತು, ಹೋಗಕ್ಕಿಲ್ವಾ ಇವತ್ತು? ಅಯ್ಯೋ, ನಾನು ಹೋಗೋವಷ್ಟೊತ್ತಿಗೆ ನಮ್ಮ ಅತ್ತೆನೇನೆ ಬಿಸಿ ಬಿಸಿಯಾಗಿ ನಮ್ಮ ಅತ್ತೆನೇನೆ ಅಡುಗೆ ಮಾಡಿಬಿಟ್ಟು ಇಡ್ತಾರೆ. ಏನು ತೊಂದರೆ ಇಲ್ಲ ಬಿಡು, ಬಿಸಿ ಬಿಸಿ ಅಡುಗೆನೂ ಸಿಗ್ತೈತೆ. ಇದೇನಕ್ಕ, ದಿನಾನು ನೀವೇನೇನೆ ಮಾಡಬೇಕಿತ್ತು ಹೋಗಿ ನಿಮ್ಮ ಗಂಡ ಇಷ್ಟೊತ್ತಿಗೆ ಆಗ್ಲೇನೆ ಹುಡಿಕೊಂಡು ಬಂದ್ಬಿಟ್ಟಿರೋರು. ಇವತ್ತು ಇಷ್ಟೊತ್ತಾದ್ರೂ ಹುಡಿಕೊಂಡು ಬಂದಿಲ್ವಲ್ಲ ನಿಮ್ಮನ್ನ? ಹುಡಿಕೊಂಡು ಬರಬೇಕಿತ್ತು ತಾನೇ, ಅಡುಗೆ ಮಾಡ್ಬಾ ಅಂತ ಹೇಳ್ಬಿಟ್ಟು. ನನಗೆ ಆಶ್ಚರ್ಯ ಆಗ್ತೈತೆ, ದಿನ ಬರೋರು ಇವತ್ತು ಯಾಕಪ್ಪ ಬಂದಿಲ್ಲ ಅಂತ. ಅದು ಹಂಗೇನೆ. ಅದಕ್ಕೆಲ್ಲ ತಲೆ ಉಪಯೋಗಿಸ್ಬೇಕು ಅಲ್ಲ, ಇಲ್ಲೂ ಮಾಡಿ ಮನೆಗೂ ಹೋಗಿ ಮಾಡಿ ನನಗೂ ಶಾನೆ ರಿಸ್ಕ್ ಆಯ್ತಾಯಿತ್ತು. ಅದಕ್ಕೇನೆ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೆ, ಅದು ವರ್ಕ್ ಆಗೈತೆ ಅಂತ ಅನ್ನಿಸ್ತದೆ. ಇಲ್ಲ ಅಂದಿದ್ರೆ ನನ್ನ ಗಂಡ ಇಷ್ಟೊತ್ತಿಗಾಗ್ಲೇನೆ ಬಂದು ತಲೆ ತಿಂತಾ ಇರ್ತಿದ್ದ, ಇನ್ನೂ ಯಾಕೆ ಬಂದಿಲ್ಲ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತಾದರೂ ಫೋನು ಬಂದಿಲ್ಲ, ಅವರು ಇಲ್ಲಿಗೆ ಬಂದಿಲ್ಲ ಅಂತಂದರೆ ನಮ್ಮ ಮಾವ ನಾನು ಹೇಳಿದ ಕೆಲಸನ ವರ್ಕೌಟ್ ಮಾಡ್ಬಿಟ್ಟವ್ರೆ ಅಂತಲೇ ಅರ್ಥ. ಹೋಗಲಿ ಬಿಡು, ಹೆಂಗೋ ನನ್ನ ಅದೃಷ್ಟ. ಹೆಂಗೋ ಇಲ್ಲಿ ಇಷ್ಟೊತ್ತಾಗಿ ಶಾನೆ ಗಿರಾಕಿಗಳು ಬರ್ತಿರ್ತಾರೆ, ಅಂದರೆ ಊಟ ತಗೊಂಡು ಹೋಗೋಕ್ಕೆ ಅದು ಇದು. ಅದು ಬೇರೆ ಇವತ್ತು ಮನೆ ಕಟ್ತಾವ್ರಲ್ಲ, ಅವರು 20 ಎಗ್ ರೈಸ್ ಹೇಳೋರೆ, ಅದನ್ನು ರೆಡಿ ಮಾಡಬೇಕು. ಶಾನೆ ಕೆಲಸ ಐತಿ ಇವತ್ತು, ಬರ್ದಿದ್ದೆ ಒಳ್ಳೇದಾಯ್ತು ಹೇಳು. ಏನಕ್ಕ ಮಾಡಿದ್ರಿ ಅಂಥದ್ದು? ಏನು ಮಾಡಿದೆ ಅಂತ ಹೇಳಿದ್ರೆ ಅದೆಲ್ಲ ಸೀಕ್ರೆಟ್. ಬಿಡು, ನಿಧಾನಕ್ಕೆ ಯಾವಾಗಾದ್ರೂ ಹೇಳ್ತೀನಿ. ಸರಿ ನೋಡು, 20 ಎಗ್ ರೈಸ್ ಮಾಡಬೇಕು. ಎಲ್ಲನೂ ಪಟಪಟ ಅಂತ ಎಲ್ಲ ಈರುಳ್ಳಿ ಎಲ್ಲನೂ ಕಟ್ ಮಾಡಿಬಿಡು. ನಾನು ಪಟಪಟ ಅಂತ ಹೇಳ್ಬಿಟ್ಟು ಎಲ್ಲ ಪಟಪಟ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಡವ್ ಮಾಡೋಕ್ಕೆ. ಸರಿ ಅಕ್ಕ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿ. ಅಕ್ಕ, ನಿಮ್ಮ ಎಗ್ ರೈಸ್ ಅಂತೂ ಎಲ್ಲೆಲ್ಲಿ ಫೇಮಸ್ ಗೊತ್ತಾ ಅಕ್ಕ? ಎಲ್ಲ ಕಡೆನೂ ಫೇಮಸ್, ಫುಲ್ಲು ಫೇಮಸ್ ಅಕ್ಕ. ಎಲ್ಲರೂ ಮಾತಾಡ್ತಾರೆ ನಿಮ್ಮ ಎಗ್ ರೈಸ್ ಬಗ್ಗೆನೇ. ನನಗೂ ಹಂಗೇನೆ, ಎಲ್ಲರೂ ಹೇಳ್ತಾನೆ ಇರ್ತಾರೆ ಚೆನ್ನಾಗೈತೆ ಅಂತ. ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಹೊಗಳಿಕೆ ಮಾತುಗಳಿಗೆಲ್ಲ ಜಾಸ್ತಿ ಹೆಚ್ಚೋಗ್ಬಾರ್ದಲ್ವ, ಸ್ವಲ್ಪ ಕಂಟ್ರೋಲಾಗಿರಬೇಕು. ನೋಡೋಣ, ಎಷ್ಟು ದಿನ ದೇವರು ಕೊಡ್ತಾನೋ ಅಷ್ಟು ದಿನ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೋಬೇಕು. ಬಿಡಕ್ಕ, ಯಾರು ಸಪೋರ್ಟ್ ಇದ್ದಂಗೆ ಒಬ್ಬರೇ ನೀವು ಮಾಡ್ಕೊತಿದ್ದೀರಲ್ಲ, ಅದರಷ್ಟು ಗ್ರೇಟ್ ಇನ್ನು ಯಾವುದೂ ಇಲ್ಲ. ನಮ್ಮಂಥವ್ರಿಗೆ ಯಾರು ಸಹಾಯ ಮಾಡ್ದಿರೋರಿಗೆ ಇನ್ನೇನು ಮಾಡೋಕ್ಕಾಯ್ತದೆ? ನಮಗೆ ನಾವೇ ಮಾಡ್ಕೋಬೇಕಲ್ಲ. ಹಾಂ ಏನು ಮಾಡೋಕ್ಕಾಗಲ್ಲಕ್ಕ. ನಾನು ನೋಡಿ ಎದ್ರುಕೊಂಡು ಕೂತ್ಕೊಂಡೆ, ಅರೆ ನೀವು ನೋಡಿ ಹೆಂಗೋ ಶುರು ಮಾಡಿಬಿಟ್ರಿ. ಎಗ್ ರೈಸ್ ಪಾರ್ಸಲ್ ಕೊಡಿ. ಎಷ್ಟು ಪ್ಲೇಟ್ ಬೇಕಣ್ಣ? 2 ಪ್ಲೇಟ್ ಪಾರ್ಸಲ್ ಕೊಡಿ. ಅಣ್ಣ 5 ನಿಮಿಷ ಮಾಡಿಕೊಟ್ಟೆ. ಡಬಲ್ ಎಗ್ ಹಾಕ್ಬಿಟ್ಟು ಮಾಡಿಕೊಡಿ. ಅಣ್ಣ ಮಾಡಿಕೊಡ್ತಾರೆ. ಅಣ್ಣ ನೀವು ನಮ್ಮೂರಲ್ಲ ಅಲ್ವಾ? ಯಾವ ಊರು? ಇಲ್ಲ, ಪಕ್ಕದೂರು. ಯಾರೋ ಹೇಳಿದ್ರಿ ಎಗ್ ರೈಸ್ ಚೆನ್ನಾಗೈತೆ ಅಂತ, ಅದಕ್ಕೆ ನೀನೇ ಬಂದಿದ್ದೆ. ನಾವು ಇಲ್ಲೇ ತಾನೇ ಅಂಗಡಿ ಇಕ್ಬೇಕಾಗಿರೋದು. ಪೈಲ್ವಾನ್ ಪಾಪಣ್ಣ ಹೇಳಿರೋದು ಅವ್ರ ಅಂಗಡಿ ಪಕ್ಕನೇ ಇಕ್ಬೇಕು ಅಂತ. ನಾವು ಇವಳ ಅಂಗಡಿ ಪಕ್ಕನೇ ಇಕ್ಬೇಕು. ಪರವಾಗಿಲ್ಲ, ವ್ಯಾಪಾರ ಸುಮಾರಾಗಿ ಆಯ್ತದೆ ಅಂತ ಅನ್ನಿಸ್ತೈತೆ. 3 ದಿನದಿಂದ ಕಂಟಿನ್ಯೂಸ್ ಆಗಿ ಬಂದು ನೋಡ್ಕೊಂಡು ಹೋಗ್ತಾನೆ ಇದ್ದೀನಿ. ವ್ಯಾಪಾರಕ್ಕೇನು ಮೋಸ ಇಲ್ಲ, ಚೆನ್ನಾಗೇನೇ ಆಯ್ತೈತೆ ವ್ಯಾಪಾರ ಎಲ್ಲನೂ. ನಾನು ಯಾಕೆ ಬಿಡಬೇಕು, ನಾನು ಶುರು ಮಾಡಬೇಕು. ಪೈಲ್ವಾನ್ ಪಾಪಣ್ಣ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕೊಡ್ತಾವನೆ ಅಂದರೆ ಹೆಂಗಾದರೂ ಮಾಡಿ ಅದ್ರಾಗ ನಾವು ದುಡ್ಡು ಮಾಡ್ಕೋಬೋದು. ನೋಡೋಣ, ಪೈಲ್ವಾನ್ ಪಾಪಣ್ಣನ ಹತ್ರ ಹೋಗ್ಬಿಟ್ಟು ಫಸ್ಟು ಮಾತಾಡ್ತೀನಿ, ಏನು ಮಾಡಬೇಕು, ಎತ್ತು ಮಾಡಬೇಕು, ಯಾವಾಗ ಶುರು ಮಾಡಬೇಕು ಅಂತ. ಈ ಪಕ್ಕದಾಗಿರೋ ಜಾಗದಾಗೆ ಇಕ್ಬಿಡೋಣ. ಏನು ಬಿಲ್ಡಪ್ ಕೊಟ್ಕೊಂಡು ಮಾಡ್ತಾವ್ರೆ. ಅಯ್ಯೋ, ಇಲ್ಲಿ ಸುತ್ತಮುತ್ತ ಹಳ್ಳಿನಾಗ ಯಾರು ಮಾಡೋಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತದೆ ಇವಕ್ಕ ಎಗ್ ರೈಸ. ಬಹಳ ಫೇಮಸ್ಸು, ಅದಕ್ಕೆ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಬಂದಿದ್ದು. ಬಿಸಿ ಬಿಸಿದು ಮಾಡ್ಕೊಡ್ತೀನಿ, ತಿಂದು ನೋಡಿ ಎಷ್ಟು ಚೆನ್ನಾಗಿರ್ತದೆ. ಇಲ್ಲೇ ಒಂದು ಪ್ಲೇಟ್ ಕೊಡ್ಲಾ? ಇಲ್ಲೇ ಒಂದು ಪ್ಲೇಟ್ ಕೊಡಿ, ಒಂದು ಪ್ಲೇಟ್ ಪಾರ್ಸಲ್ ಕೊಡಿ. ಸರಿ. ಏನು, ಇಡೀ ಪ್ರಪಂಚದಾಗೇನೆ ಯಾರೂ ಮಾಡೋಕ್ಕಿಲ್ಲ ಬಿಡು. ಇವಳು ಮಾಡಿದಷ್ಟು ಎಗ್ ರೈಸ್ನ ಯಾರು ಮಾಡ್ತಾರೆ? ಪ್ರಪಂಚ ಎಲ್ಲ ಹುಡಿಕೊಂಡು ಹೋದ್ರೂ ಮಾಡೋಕ್ಕಿಲ್ಲ. ನಾನು ಬಂದು ಪಾಕದಾಗ ಇಕ್ತೀನಲ್ಲ, ನಳಪಾಕ ಇಳಿಸ್ತೀನಿ. ಆಮೇಲೆ ಇವಳು ಅಂಗಡಿ ಲಾಟ್ರಿ ಹೊಡ್ಕೊಂಡು ಕಸ ಗುಡಿಸ್ಬೇಕು, ಹಂಗೆ ಮಾಡ್ತೀನಿ ನೋಡು. ನಂದಂದ್ರೆ ಏನು ಅನ್ಕೊಂಡಿದ್ಯಾ? ನಮ್ದೊಂಥರ ಫೇಮಸ್ಸು. ನಾನು ಮಾಡೋದಂತೂ ಸೂಪರಾಗಿರ್ತದೆ ಎಗ್ ರೈಸು. ಇವಳು ಅಂಗಡಿನ ಮುಚ್ಚಿಸ್ಲಿಲ್ಲ ಅಂತ ಕೇಳು. ಪೈಲ್ವಾನ್ ಪಾಪಣ್ಣಂತಾಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊತೀನಿ, ಚೆನ್ನಾಗಿ ಮಾಡಿಸ್ಕೊತೀನಿ. ಅಕ್ಕ ಆಯ್ತಾ? ಒಂದು ಪ್ಲೇಟ್ ಆದರೆ ಇಲ್ಲೇ ಕೊಡು, ಇಲ್ಲೇ ತಿಂತಾರೆ. ಅದು ಪಾರ್ಸಲ್ ಕೊಡು, ಈ ಪ್ಲೇಟ್ ತಿನ್ನಕ್ಕೆ ಕೊಡು ಇಲ್ಲೇ. ಅಣ್ಣ ತಗೊಳ್ಳಿ, ಪಾರ್ಸಲ್ ಇಲ್ಲೇ ಇಟ್ಟಿರ್ತೀನಿ ಅಣ್ಣ, ಆಮೇಲೆ ಹೋಗ್ಬೇಕಾದ್ರೆ ತಿನ್ಮೇಲೆ ತಗೊಳ್ಳಿ. ಸರಿ ಕಣಮ್ಮ, ಅಲ್ಲಿ ಕೂತ್ಕೊಂಡು ತಿಂತೀನಿ. ಎಲ್ಲ ಸರಿ, ಇಲ್ಲೊಂದು ಚೇರ್ ಹಾಕ್ಸಿದ್ರೆ ಚೆನ್ನಾಗಿರೋದು. ಇಲ್ಲ ಹಾಕಿಸ್ಬೇಕು, ಗಾಡಿಗಳು ಅವು ಇವು ಓಡಾಡ್ತಿರ್ತಾವಲ್ಲಣ್ಣ, ಓಡಾಡಬೇಕಾದ್ರೆ ಅಡ್ಡ ಆಗೋಗ್ಬಿಡ್ತವೆ ಅಂತ ಹಾಕ್ಸಿಲ್ಲ ಅಷ್ಟೇನೆ. ಇಲ್ಲೆಲ್ಲ ಪಕ್ಕದಾಗೆಲ್ಲ ಕಲ್ಲು ಬಂಡಿಗಳವೆಲ್ಲ ಕುಂತ್ಕೊಂಡು ತಿಂತಾರೆ ಅಂತ ನಾನೇ ಹಾಕ್ಸಿಲ್ಲ. ಮನೆ ತಂದು ಹಾಕಿದ್ದೆ 2 ಚೇರ. ಇಲ್ಲ ಎತ್ರಿ ಗಾಡಿ ಬತ್ತೈತೆ ಅಂತ ಎಲ್ಲ ಹೇಳಿದ್ರ. ಈ ಟ್ರ್ಯಾಕ್ಟ್ರು ಅಂತ ದೊಡ್ಡ ಗಾಡಿಗಳು ಬಂದ್ಬಿಟ್ರೆ ಹಾಗೆ ಓಡಾಡೋಕ್ಕಾಗಕ್ಕಿಲ್ಲ, ಅವಕ್ಕೆಲ್ಲ ರಿಸ್ಕ್ ಆಗೋಗ್ಬಿಡ್ತದೆ. ಪರವಾಗಿಲ್ಲ ಬಿಡಮ್ಮ, ಅಲ್ಲಿ ಕುತ್ಕೊಂಡು ತಿಂತೀನಿ. ಸರಿ, ನಾನು ಬೇಗ ಎಗ್ ರೈಸ್ ರೆಡಿ ಮಾಡ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನೀನು ನೋಡ್ಕೊತಾ ಇರೋ ಅಂಗಡಿಯ, ಸರಿನಾ? ಸರಿ ಅಕ್ಕ. ಅಮ್ಮ ತಿಂತೀಯೇ? ಹಾಕೊಂಬಿಟ್ಟು ಬರ್ಲಾ? ಮಾಡಿವ್ನಿ, ಮುದ್ದೆನೂ ಮಸ್ಸೊಪ್ಪು ಮಾಡಿವ್ನಿ, ತಿಂತೀಗ? ಅಯ್ಯೋ ಬೇಡ ಕಣವ, ಪೊದ್ದಿ ಹುಳಿ ಮಾಡಿದ್ಲು, ತರಕಾರಿ ಹಾಕ್ಬಿಟ್ಟು ಹುಳಿ ಮಾಡಿಬಿಟ್ಟು ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿದ್ಲು. ಆಗ ನೋಡು ಹೊಟ್ಟೆ ತುಂಬ ತಿನ್ಕೊಂಡು ಹಿಂಗೇನೆ ಎಟ್ಟಗೆ ಬಂದೆ. ಏನೋ ಬೇಜಾರಾಯ್ತಿತ್ತು, ನಾನು ಮಾತಾಡೋಣ ಅಂತ ಹೇಳಿ. ಅಲ್ಲ ದಿನ ನೀನು ಸೊಸೆ ಮಾಡೋಳೆ ನೋಡಿಗೆಯ, ಇವತ್ತೇ ನೀನೇ ಮಾಡ್ದೇನು? ನಾನೇ ಮಾಡಿದೆ ಕಣಮ್ಮ. ಹೌದು, ಏನು ಅಂದರೆ, ಅಜ್ಜಿ ನೀನು ಬಂದ್ಬಿಟ್ಟಿದ್ಯಾ? ಅತ್ತೆ ಸ್ವಲ್ಪ ಬರೋ ತಡ ಆಯಿತು. ಇರಿ, ಮುದ್ದೆ ಮಾಡ್ಕೊಂಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ನೋಡು, ನೀನೇನು ಮುದ್ದೆ ಮಾಡೋ ಅವಶ್ಯಕತೆ ಇಲ್ಲ, ನೀನು ಮುದ್ದೆನೂ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಯಾಕತ್ತೆ ಈ ಥರ ಮಾತಾಡ್ತಾ ಇದ್ದೀರಾ?
ನಾನು ಚೆನ್ನಾಗಿ ಮಾಡಕ್ಕಿಲ್ವಾ? ಚೆನ್ನಾಗೇ ಮಾಡ್ತೀನಲ್ವಾ ಅತ್ತೆ ಮುದ್ದೆ ಎಲ್ಲನೂ. ಇದ್ಯಾಕೆ ಬ್ಯಾಡ ಅಂತ ಹೇಳ್ತಿದ್ದೀರಾ? ನನಗೆ ಹಂಗೇನಿಯ, ನೀನು ಮಾಡಿದ್ ನಂಗೆ ತಿನ್ನಕ್ಕೆ ಇಷ್ಟ ಇಲ್ಲ. ನೋಡು, ಇನ್ನೊಂದು ಕಿತ್ತ ನೀನು ಏನಾದ್ರು ಅಡುಗೆ ಮನೆಗೆ ಹೋದೆ ಅಂತಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ ನೀನಿಯ. ನಮ್ಮ ಮಾವ ಸರಿಯಾಗಿ ಮಾಡೈತೆ ಅನ್ನಿಸ್ತದೆ. ಹೆಂಗೆ? ಅದಕ್ಕೆ ಹೇಳೋದು, ಸೂಜಿನಾಗ ಹೋಗೋದಕ್ಕೆ ಕೊಡ್ಲಿ ತಗೋಬಾರ್ದು ಅಂತ ಹೇಳ್ಬಿಟ್ಟು. ಅಲ್ವಾ? ಏನಾರ ಆಗಲಿ, ಮತ್ತೆ ಈ ಥರ ನೋಡೋಕ್ಕೆ ಒಂಥರ ಖುಷಿ ಆಯ್ತದೆ. ಸಮಸ್ಯೆಗಳು ಒಂದಾಗ ಕಿರ್ಚಾಡೋದಕ್ಕಿಂತ ಉಪಾಯ ಮಾಡಬೇಕು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಅತ್ತೆ, ನೀವು ಈ ಥರ ಅಂದರೆ ಹೆಂಗತ್ತೆ? ನಾನೇ ಮಾಡಬೇಕು. ಮುದ್ದೆ ಅನ್ನ ಎಲ್ಲ ಮಾಡಿಬಿಟ್ಟು ಇಕ್ತೀನಿ ಇರಿ ಅತ್ತೆ. ಅಯ್ಯೋ, ಅಡುಗೆನೂ ಮಾಡಿಲ್ಲ. ಸಾರು ಸೊಪ್ಪೆಲ್ಲನೂ ಎಲ್ಲ ಸೋಸ್ಕೊಂಡಿದ್ದೆ. ಈಗ ಹೋಗ್ಬಿಟ್ಟು ಇಕ್ಬಿಟ್ಟು ಮಾಡ್ತೀನಿ. ಹೇಳದ್ನಲ್ಲ, ನಿಂಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಾಡಿ ಬಿಸಾಕಿದ್ದೀನಿ. ಹೋಗಿ ಕಂಠ ಪೂರ್ತಿ ತಿಂದ್ಬಿಟ್ಟು ಮನೆಗೆ ಹೋಗಿ ಸುಮ್ಕೇನೆ. ನೋಡು, ಅಡುಗೆ ವಿಷಯಕ್ಕೆ ಬರಬೇಡ. ಅಡುಗೆ ಮನೆಗೆ ಹೋಗಿ ಕೊಡು ನೀನು. ಇಲ್ಲೇ ಬಿದ್ದಿರಬೇಕು. ಆಮೇಲೆ ಮಾಡಿರೋ ಅಡುಗೆ ವಿಷ ಹಾಕ್ಬಿಟ್ರೆ ನೋಡು, ನೀನು ಅಡುಗೆ ಮನೆಗೆ ಹೋಗ್ಬೇಡ. ನಿನಗೇನಾರ ಊಟ ಬೇಕು ಅಂತಂದ್ರೆ ಬೇಕಾದ್ರೆ ಇಲ್ಲೇ ತಂದು ಕೊಡ್ತೀನಿ, ತಿನ್ಕೊಬಿಡು. ಇನ್ನೊಂದ್ಸಲ ಹೋಗಾಗ ಈಗದ್ದೆಲ್ಲ ಮಡಿಕಬೇಡ ನೀನು ಅಡುಗೆ ಮನೆಗೆ. ಲೇ ಸುಮಿ, ಯಾಕೆ? ಹೋಗಿ ಮಾಡ್ಲಿ ಬಿಡು. ಆ ಹುಡುಗಿನೇ ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನೀನು ಯಾಕೆ ಬೇಡ ಬೇಡ ಅಂತ ಇದೀಗ? ಅಯ್ಯೋ, ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಕೀರಮ್ಮ. ಏನು ಗೊತ್ತಾಗಕ್ಕಿಲ್ಲ? ಸೊಸೆ ಮಾಡ್ತೀನಿ ಅಂದ್ರೂ ಬೇಡ ಬೇಡ ಅಂತ ಇದೀಗಲ್ಲ. ಹಂಗೆ ಕೇಳಿ ಅಜ್ಜಿ, ನಾನು ಮಾಡ್ತೀನಿ ಅಡುಗೆ ಅಂದ್ರೂ ಬೇಡ 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 ಅಂತದಲ್ಲ. ನಮ್ಮ ಅತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ, ಸಾರು ಮಾಡ್ತೀನಿ ಅಂದ್ರೂ ಬೇಡ ಅಂತದ್ ನಾನೇನು ಮಾಡಲಿ? ಅಮ್ಮ, ನಿನ್ನ ಬಾಯಿ ಮುಚ್ಕೊಂಡಿದ್ರೆ ನಿಂಗೇನು ಗೊತ್ತಾಗಕ್ಕಿಲ್ಲ. ನೀನು ಬರೀ ಅಡ್ವರ್ಟ್ ಮಾಡೋದೇ ನೀನು. ನನಗೆ ಗೊತ್ತಾಯ್ತದೆ ನಿಂಗೇನು ಗೊತ್ತಾಗಕ್ಕಿಲ್ಲ. ನೀನು ಒತ್ತಿ ಸುಮ್ಕಿರ್ ನೀನು. ನೋಡು, ನಾನಂತೂ ಇಲ್ಲ, ಅಡುಗೆ ನಾನೇ ಮಾಡ್ಕೊತೀನಿ. ನನಗೆ ಕೂತ್ಕೊಂಡು ಇನ್ನೇನು ಕೆಲಸ ನನಗೆ? ನಾನು ಮಾಡ್ತೀನಿ, ಸುಮ್ಕಿರಮ್ಮ. ಅಯ್ಯೋ ಬಿಡತದೆ. ಬಿಡು, ಮಾಡ್ಕ ನೀನೇನಿಯ. ಅಯ್ಯೋ ಅತ್ತೆ, ನೀವು ಹಿಂಗೆ ಹೇಳಿದ್ರೆ ನಾನು ಗೊತ್ತಾನೆ ಇರಲ್ವಾ? ಎಗ್ ರೈಸು 20 ಎಗ್ ರೈಸ್ ಪಾರ್ಸಲ್ ಕೇಳೋರಿ, ಪಟ್ ಅಂತ ಮಾಡಬೇಕು. ಅಯ್ಯೋ, ನೀವು ಕೇಳಿದ್ರಲ್ಲ ಅಂತ ಬಂದೆ ಅಷ್ಟೇ. ನೀವು ಪಾಪ ಒಟ್ಟಿಸ್ಕೊಂಡಿರ್ತಿರಲ್ಲ ಅಂತ ಹೇಳ್ಬಿಟ್ಟು. ಅತ್ತೆ, ಮತ್ತೆ ನಾಳೆ ಮಾಡ್ತೀನಿ ಬಿಡಿ ನಾನು ಸಾರನ್ನ. ನಾಳೆನೂ ಬೇಡ, ನಾಡದ್ದು ಬೇಡ, ಯಾವತ್ತು ಬೇಡ. ನೀನೇನು ಸಾರು ಅನ್ನ ಮುದ್ದೆ ಎಲ್ಲ ಮಾಡೋ ಅವಶ್ಯಕತೆ ಏನೇ ಇಲ್ಲ. ನಾನು ಮಾಡ್ಕೊತೀನಿ. ಅಯ್ಯೋ ಅತ್ತೆ, ಹಿಂಗೆ ಅಂದ್ಬಿಟ್ರೆ ಹೆಂಗತ್ತೆ? ಇವತ್ತೊಂದಿನ ನೀವು ಮಾಡಿದ್ದೀರಾ, ದಿನ ನೀವೇ ಮಾಡಕ್ಕೆ ನಿಮ್ಗೆ ಬೇಜಾರಾಗಕ್ಕಿಲ್ವಾ? ಮೊದಲೇ ನಿಮ್ಮ ಕೈಲಿ ಮಾಡೋಕ್ಕೆಲ್ಲ ಆಗಕ್ಕಿಲ್ಲ. ನಾನು ಮಾಡ್ತೀನಿ ಅತ್ತೆ, ನೀವು ಯೋಚನೆ ಮಾಡಬೇಡಿ ಅತ್ತೆ. ನಾನು ಇಲ್ವಾ ಅತ್ತೆ? ನಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನೋಡಿ, ಅಲ್ಲೂ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ. ನೀವು ಆರಾಮಾಗಿ ಕುಂತ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅತ್ತೆ. ಇವತ್ತೊಂದೇ ಒಂದಿನ ಅಲ್ವಾ ಮಾಡಿರೋದು ನೀವು? ನಾಳೆ ಬಂದ್ಬಿಟ್ಟು ಮಾಡ್ತೀನಿ. ನೋಡ್ದಾ, ಈ ಮೊಳ್ಳಿ ಒತ್ತಿ 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 ಕೇಳ್ತಾವಳೆ ಅಂದರೆ ಬಲೇ ಮೊಳ್ಳಿ ಅಂತೂ ವಿಷ ಹಾಕ್ಬಿಟ್ಟು ನಮಗೆ ಸಾಯಿ ಬಡಿಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟವಳೆ ಅನ್ನಿಸ್ತದೆ. ಇದಕ್ಕೆಲ್ಲ ಬಗ್ಗ ಅಂತ ಹೆಂಗ್ಸು ನಾನಲ್ಲ. ನಾನು ಯಾರು ಮೊದಲೇ? ಸುಮ ಈ ಸುಮಂತಗೆ ಯಾವುದು ನಡೆಯೋಕ್ಕಿಲ್ಲ. ಈ ಸುಮ್ಮನ ಹತ್ರ ನಾನು ಇವಳು ಹಾಕಿರ ಹಳ್ಳು ಬೀಳಕ್ಕಿಲ್ಲ. ನಾನೇ ಮಾಡ್ತೀನಿ ಅಡುಗೆನ. ಇವಳು ಯಾಕೆ ಮಾಡಬೇಕು ಮೂದೇವಿ ವಿಷ ಹಾಕ್ಬಿಡೋಕ್ಕೆ? ಯಪ್ಪ, ನೋಡು, ನಾನೇ ಮಾಡ್ತೀನಿ ಅಂತ ಬಲವಂತ ಮಾಡ್ತಾವಳೆ. ಯಾಕೆ ಹೇಳು? ನಾನು ಅವಳಿಗೆ ಬಿಟ್ಟು ಕೊಡಬೇಕು, ಅವಳನ್ನ ವಿಷ ಹಾಕಿ ಸಾಯಿ ಬಡಿಬೇಕು. ನಾನು ಬಿಟ್ಕೊಡಕ್ಕಿಲ್ಲ. ನೋಡು, ಇನ್ನು ಅಡುಗೆ ಜವಾಬ್ದಾರಿ ನಂದು. ನೀನೇನು ಮಾಡಬೇಡ. ಎಗ್ ರೈಸ್ ಅಂಗಡಿ ಮಾಡ್ಕೊಂಡಿದ್ಯಲ್ಲ, ಅಲ್ಲೇ ಅಡುಗೆ ಮಾಡಿ ಸಾಕಾಗಿರ್ತದಲ್ಲ, ಅಲ್ಲೇ ಬಿದ್ದಿರು. ಇಲ್ಲೇನು ಮಾಡೋ ಅವಶ್ಯಕತೆ ನಿನಗೇನೂ ಇಲ್ಲ. ಸುಮ್ಮನೆ ಹೋಗು. ಅಡುಗೆ ಊಟ ಬೇಕಾ? ಎತ್ಕೊಬಿಟ್ಟು ಬಂದು ಕೊಡ್ತೀನಿ, ತಿನ್ಕೊಂಡು ಹೋಗು. ಸುಮ್ಮನೆ ಬಂದ್ಬಿಟ್ಟು ನಾಳೆ ನಾಡದ್ದು ಏನು ಬರೋಕ್ಕೆ ಹೋಗ್ಬೇಡ ಈ ಕಡೆಗೆ. ಸರಿ ಅತ್ತೆ. ಪಾಪ ಇಷ್ಟೆಲ್ಲ ಕೇಳಿದ್ರು ನೀವೇ ಬೇಡ ಬೇಡ ಅಂತ ಇದ್ದೀರಾ ಅಂದರೆ ಅಂತಾನೆ ನೀ ಏನು ಮಾಡೋಕ್ಕಾಯ್ತದತ್ತೆ? ಸರಿ ಬಿಡಿ, ಆಯಿತು, ಬೇಡ. ನೀವೇ ಮಾಡ್ಕೊಳ್ಳಿ. ನನಗೂ ಒಂಚೂರು ಇಕ್ಕಿದ್ರೆ ನಾನು ಹಂಗೆ ತಿನ್ಕೊಂತೀನಿ. ಈಗ ಸದ್ಯಕ್ಕೆ ನನಗಿನ್ನೂ 20 ಪಾರ್ಸಲ್ ಮಾಡ್ಬೇಕು. ನಾನು ಸದ್ಯಕ್ಕೆ ನನಗೂ ಟೇಮ್ ಇಲ್ಲತ್ತೆ, ನಾನು ಹೋಯ್ತೀನಿ. ಫಸ್ಟ್ ಹೋಗಿ ಒಟ್ಟಿಸಿದ್ರೆ ಅಲ್ಲೇ ನೀ ತಿನ್ಕ. ಎಗ್ ರೈಸ್ ಇರ್ತದಲ್ಲ ನಿಂದು, ಅದನ್ನೇ ನೀ ತಿನ್ಕ. ಇನ್ನು ಮಧ್ಯಾಹ್ನದ ತಿನ್ ಬರೋಕ್ಕೆ ಹೋಗ್ಬೇಡ ಇಲ್ಲಿ ಗಂಟನೂ. ನೋಡು, ಬೆಳಿಗ್ಗೆನೂ ಅಷ್ಟೇ ನಾಷ್ಟ ಫಸ್ಟನ್ನು ಮಾಡಕ್ಕೆ ಹೋಗ್ಬೇಡ ನೀನು. ನಾನೇ ರೆಡಿ ಮಾಡ್ಕೊತೀನಿ ಎಲ್ಲನೂ. ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ ಎದ್ದು ಮಾಡ್ತೀನಿ. ಯಾರಿಗೂ ಇಷ್ಟ ಇಲ್ಲ ನೀನು ಮಾಡೋದು. ನಿಮ್ಮ ಮಾವಂಗೂ ಇಷ್ಟ ಇಲ್ಲ ನೀನು ಮಾಡೋದು. ಅಡುಗೆ ಮನೆಗೆ ನೀನು ಬರಬೇಡ. ಸರಿ ಅತ್ತೆ, ಸರಿ ಆಯಿತು. ನಾನಿನ್ನ ಹೋಯ್ತೀನಿ ಅತ್ತೆ. ನಮ್ಮ ಅತ್ತೆ ಇಂಥ ದಡ್ಬಡಿತದ ಅಂತ ಗೊತ್ತಿಲ್ಲ ನನಗೆ. ಒಳ್ಳೆ ದಡ್ಬಡಿತದ ನಮ್ಮ ಅತ್ತೆ. ಆಗಬೇಕು ಹಂಗೆ ನೀ ಆಗಬೇಕು. ಲೇ ಮೂದೇವಿ ಸುಮಿ, ನೀ ಸುಮ್ಮನೆ ಕುಂತ್ಕೊಳ್ಳೋದೇ ಇಲ್ಲ ಕಣಮ್ಮ. ನೀನಂತೂ ಸುಮ್ಮನೆ ನನ್ನನ್ನು ಸಾಯಿಸ್ತೀಯ. ಏನಮ್ಮ ನಿನ್ನ ಕತೆ? ಅವಳು ಇವಾಗ ಬಂದು ಅಡುಗೆ ಮಾಡಬೇಕು ಅಂತನಾ? ಮಾಡಲಿ ಬಿಡು. ಮೊದಲೇ ನನಗೂ ಅವಳಿಗೂ ಆಗ ಬರೋಕ್ಕಿಲ್ಲ. ದಿನ ಕಿತ್ತಾಡ್ತಾ ಇರ್ತೀವಿ ಜುಟ್ಟುಗಳು ಹಿಡ್ಕೊಂಡು. ಅಂಥದ್ರಾಗೆ ನಾನೇನು ಅವಳನ್ನ ಅಡುಗೆ ಮಾಡಕ್ಕೆ ಕಳಿಸ್ತಿ ಅಂದರೆ ನನಗೂ, ನನ್ನ ಗಂಡಂಗೂ, ನನ್ನ ಮಗಂಗೂ 3 ಜನಕ್ಕೂ ಊಟದ ವಿಷ ಕೊಟ್ಬಿಟ್ಟು ಹಂಗೇನೆ ಸಾಯಿ ಬಿಡ್ತಾಳೆ. ಆಮೇಕಿಂದ ನಮ್ದು ತಿಥಿ ಆಗೋಗ್ಬಿಡ್ತದೆ. ಲೇ, ಅವಳು ಯಾಕೆ ನಿಮ್ಮನ್ನ ಸಾಯಿ ಬಡಿತಾಳೆ? ನನ್ನ ಗಂಡ ದುಬೈಯ ಕೆಲಸ ಮಾಡ್ಬೇಕಾದ್ರೆ ಮನು ಅಂತ ಫ್ರೆಂಡ್ ಇರಲಿಲ್ವಾ, ಅವನು ಸತ್ತೇ ಹೋದ್ನಂತೆ. ಹಿಂಗೆ ನೀ ಸೊಸೆ ಜಗಳಾಡಿ ಸಾಕ್ಬಿಟ್ಟು ಮನೆಗಿರೋನೆಲ್ಲ ಉಡಾಯಿಸ್ಬಿಟ್ಟವಳೆ. ಅಯ್ಯೋ ಶಿವನೇ, ನಿಜವೇನೆ? ನಾನು ಯಾಕೆ ಸುಳ್ಳು ಹೇಳಿ? ಮತ್ತೆ ಪೊದ್ದಿನೇ ಎಷ್ಟೋ ವಾಸಿ. ಈ ವರ್ಷ ಯೋಸೆಲ್ಲ ಜಗಳಾಡಿರ್ಬೇಡ. ನಾನು ಪೊದ್ದಿ ಆದ್ರೂ ಒಂದು ದಿನಕ್ಕೂ ಈಸಪ್ಪ ಸಾಕೋದು ಅಂತವೇನು ಮಾಡಿಲ್ಲ ನೋಡು. ಯಪ್ಪ ಶಿವನೇ, ಈಗಿನ ಕಾಲ ಸೊಸೆಗಳು ಭಾಳ ಡೇಂಜರು, ನಂಬಂಗಿಲ್ಲ ನೋಡು. ಹ್ಞೂ ಕಣಮ್ಮ, ನಂಬಂಗಿಲ್ಲ.
ಹ್ಞೂ ಅದಕ್ಕೆ ತಾನೇ ನಾನು ಮುಚ್ಕೊಂಡು ನಾನೇನು ಅಡುಗೆ ಎಲ್ಲ ಮಾಡ್ತಿರೋದು. ನನ್ನ ಗಂಡ ಹೇಳ್ದ ಬೆಳಿಗ್ಗೆ ಯಾಕೆ ಬೇಕು ನಮಗೆ. ಹ್ಞೂ ಆಮೇಲೆ ನಮ್ಮನ್ನ ಆಹಾರ ಶಿವ ಮಾಡ್ಬಿಟ್ಟು ಹೆಂಗೋ ಇವಾಗ ಎಗ್ ರೈಸ್ ಅಂಗಡಿನಾಗೆ ಕೆಲಸ ಮಾಡ್ಕೊಂಡು ಅವಳಲ್ಲ ಆರಾಮಾಗಿ ಹಂಗೆ ಇದ್ಬಿಡ್ತಾಳೆ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣಮ್ಮ. ನಮಗೆ ಬ್ಯಾಡು ಬೇಡ ಇವಳು ಸಹವಾಸನೇ ಬೇಡ. ಹ್ಞೂ